KGF ಆದ್ಮೇಲೆ ಯಶ್ ಅವ್ರನ್ನ ಮತ್ತೆ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದೀವಿ. ಬಟ್ ಟಾಕ್ಸಿಕ್ ಮೂವಿ ನೋಡಿ ಹೊರಗಡೆ ಬಂದ್ಮೇಲೆ ನನ್ನ ತಲೆಯಲ್ಲಿ ಫಸ್ಟ್ ಕ್ವಶನ್ ಬಂದಿದ್ದೆ, ಏನಂತ ತಿಳ್ಕೊಂಡು ಮೂವಿ ಮಾಡಿದ್ರು ಮತ್ತೆ ಲಾಸ್ಟ್ ನಲ್ಲಿ ಏನ್ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಯಶ್ ಅವರ ಟಾಕ್ಸಿಕ್ ಮೂವಿ ಇಸ್ ನಾಟ್ ಎ ಗುಡ್ ಮೂವಿ, ಬಟ್ ಇಟ್ ಹ್ಯಾಸ್ ಸಮಥಿಂಗ್. ನಂಗೆ ಏನ್ ಚೆನ್ನಾಗ್ ಅನಿಸ್ತು, ಏನ್ ಚೆನ್ನಾಗ್ ಅನ್ಸಿಲ್ಲ, ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸ್ಪಾಯ್ಲರ್ ಫ್ರೀ ರಿವ್ಯೂ ಕೊಡ್ತೀನಿ. ನೀವು ಟ್ರೈಲರ್ ಮತ್ತೆ ಟೀಸರ್ ಅಲ್ಲಿ ಎಷ್ಟು ಸ್ಟೋರಿ ನೋಡಿದಿರಾ ಅಷ್ಟೇ ಹೇಳ್ತೀನಿ. ನೀವು ನಿಮ್ಮ ಟೈಮ್ ತಗೊಂಡು ನಂದು ರಿವ್ಯೂ ನೋಡ್ತಾ ಇದೀರಾ ಅಂದ್ರೆ ನಿಮಗೆ ಸ್ಪಾಯ್ಲರ್ ಕೊಡಕ್ ನಂಗೆ ಇಷ್ಟ ಇಲ್ಲ. ಟಾಕ್ಸಿಕ್ ಮೂವಿಲಿ ನಿಮ್ಗೆ ಡಿಫ್ರೆಂಟ್ ಟೈಮ್ ಫ್ರೇಮ್ ನೋಡಕ್ ಸಿಗುತ್ತೆ. ಒಂದು ಸ್ವತಂತ್ರ ಟೈಮ್ ಅಲ್ಲಿ 1947 ಅಲ್ಲಿ, ಮತ್ತೆ 1960 ಅಲ್ಲಿ, ಮತ್ತೆ ಅದಾದ್ಮೇಲೆ ಮತ್ತೊಂದು ಜಂಪ್. ಗೋವಾದಲ್ಲಿ ಒಂದು ಗ್ಯಾಂಗ್ಸ್ಟರ್ದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಕೆಸಿನೋ ಮತ್ತೆ ಅದಕ್ಕೂ ಮುಂಚೆ ಬೇರೆ ಬಿಸ್ನೆಸ್ ನ ನಡೆಸ್ತಾ ಇರ್ತಾರೆ. 2ನೇ ಸ್ಥಾನದಲ್ಲಿ ಬರ್ತಾನೆ ಆ ಗ್ಯಾಂಗ್ ದು ಬಾಸ್ದು ತಮ್ಮ. 3ನೇ ಸ್ಥಾನದಲ್ಲಿ ಬರ್ತಾನೆ ನಮ್ಮ ರಾಯ. ಅವನೊಬ್ಬ ಯಂಗ್ ಹೊಸವನಿದಾನೆ ಈ ಫೀಲ್ಡ್ ಅಲ್ಲಿ. ಎಲ್ರಿಗೂ ಹಿಂದೆ ಹಾಕಿ ಅವನು ಮುಂದೆ ಬರ್ತಾನ. ವೆಲ್, ಇಂತ ಸೆಟಪ್ ಅಲ್ಲಿ ನೀವು ತುಂಬಾ ಮೂವೀಸ್ ನೋಡಿರ್ತೀರಾ. ಬಟ್ ಈ ಮೂವಿಯ ಸ್ಪೆಷಲ್ ಪಾರ್ಟ್ ಏನಂದ್ರೆ ನಮ್ಮ ಹೀರೋ ರಾಯ ಒಂದೇ ಹುಡುಗಿ ಮೇಲೆ ನಿಂದ್ರಲ್ಲ. ಬೇಸಿಕಲಿ ಅವನು ಬೇರೆ ಬೇರೆ ಹುಡುಗಿರ ಹತ್ರ ಹೋಗ್ತಾ ಇರ್ತಾನೆ. ಮೂವಿಯ ಸ್ಟಾರ್ಟಿಂಗ್ 30 ಮಿನಿಟ್ ಅಂತೂ ನಿಮ್ಗೆ ಕ್ಯಾರೆಕ್ಟರ್ ಇಮೋಷನ್ ಗೆ ಕನೆಕ್ಟ್ ಆಗಕ್ಕೆ ಕೊಡಲ್ಲ. ಗೋವಾದಲ್ಲಿ ಕೆಲವೊಂದು ಗ್ಯಾಂಗ್ಸ್ ಇದಾವೆ. ಆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ತುಂಬಾನೇ ಫಾಸ್ಟ್. ಆ ವಿಷಯನ ತುಂಬಾನೇ ಬೇಗ ಮುಗಿಸಿದ್ದಾರೆ. ಈ ವಿಷಯದಲ್ಲಿ ಬೇರೆಯವರು ಸಿಂಗಲ್ ಮೂವಿನೇ ಮಾಡ್ಬಿಡ್ತಾರೆ. ಲಿಟ್ರಲಿ ಅಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಮೂವಿ ಎಲ್ಲಿ ಸೀರಿಯಸ್ ಆಗುತ್ತಂದ್ರೆ ನಮ್ಮ ಲೇಡೀಸ್ ಗ್ಯಾಂಗ್ ತಗೊಳ್ಳೋ ಡಿಸಿಷನ್ಸ್ ಹೇಗೆ ರಾಯನ ಲೈಫ್ ಶೇಪ್ ಮಾಡುತ್ತೆ. ಮೂವಿಲಿ ಯಶ್ ಅವರ ಫಾರ್ಮಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ತೋರಿಸಿದ್ದಾರೆ. ಸ್ಟೋರಿ ಸಿಂಪಲ್ ಇದೆ. ಒಬ್ಳು ಅಕ್ಕ ಇದ್ದಾಳೆ. ಅವಳ ತಮ್ಮನ ಕೈಯಲ್ಲಿ ಪೂರ್ತಿ ಗೋವಾದು ಕಂಟ್ರೋಲ್ ಇರಬೇಕು ಅಂತ ಆಸೆ ಇರುತ್ತೆ. ಆಕ್ಷನ್ ಸೀನ್ಸ್ ಏನಿದಾವಲ್ಲ ನಂಗೆ ಪರ್ಟಿಕ್ಯುಲರ್ಲಿ ಇಷ್ಟ ಆಯ್ತು. ಸರ್ಕಸ್ ಅಲ್ಲಿ ನಡೆಯೋ ಆಕ್ಷನ್ ಸೀನ್ಸ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಷನ್ ಸೀನ್ ಅಲ್ಲಿ ತುಂಬಾನೇ ಫಾಸ್ಟ್ ಎಡಿಟಿಂಗ್ ಮಾಡಿದ್ದಾರೆ. ಯಾರು ಬಂದ್ರು, ಯಾರಿಗೆ ಹೊಡೆದ್ರು, ಎಲ್ಲಿಂದ ಬುಲೆಟ್ ಬಂತು, ಯಾರಿಗ್ ಟಚ್ ಆಯ್ತು ಅಂತ ಸರಿಯಾಗಿ ಗೊತ್ತೇ ಆಗಲ್ಲ. ಹುಮಾ ಖುರೇಶಿ ಮತ್ತೆ ಕೈರಾ ಅಡ್ವಾಣಿ ಕ್ಯಾರೆಕ್ಟರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅವರ ಪರ್ಫಾರ್ಮೆನ್ಸ್ ವೈಸ್, ಆಟಿಟ್ಯೂಡ್ ವೈಸ್ ಚೆನ್ನಾಗಿದೆ ಅವರ ಇಬ್ಬರ ಕ್ಯಾರೆಕ್ಟರ್ ಕಂಪೇರ್ ಟು ಅದರ್ ಕ್ಯಾರೆಕ್ಟರ್ಸ್. ಸ್ಪಾಯ್ಲರ್ ಇಲ್ಲದೆ ಹೇಳ್ಬೇಕಂದ್ರೆ ಇಂಟರ್ವೆಲ್ ಗಿಂತ ಜಸ್ಟ್ ಮುಂಚೆ ಒಂದು ದೊಡ್ಡ ಕ್ಯಾರೆಕ್ಟರ್ ಸತ್ ಹೋಗುತ್ತೆ. ನಾನ್ ಅನ್ಕೊಂಡೆ ಇಂಟರ್ವೆಲ್ ಆದ್ಮೇಲೆ ಮೂವಿ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ. ಬಟ್ ಇಂಟರ್ವೆಲ್ ಆದ್ಮೇಲೆ 15 ಮಿನಿಟ್ ಅಲ್ಲೇ ನೀನ್ ಯೋಚನೆ ಮಾಡಿದ್ದು ತಪ್ಪು ಅಂತ ಪ್ರೂವ್ ಮಾಡುತ್ತೆ. ಯಶ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಡೌಟೇ ಇಲ್ಲ. ರಾಯ ಕ್ಯಾರೆಕ್ಟರ್ ಅಲ್ಲಿ ಅವರು ಇಂಟರ್ ಆದ ಕೂಡಲೇ ಸ್ಕ್ರೀನ್ ಕಂಪ್ಲೀಟ್ಲಿ ಅವ್ರದೇ. ಬಟ್ ನಂಗೆ ಪರ್ಸನಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅವರ ಸೆಕೆಂಡ್ ಕ್ಯಾರೆಕ್ಟರ್ ನ ಡಿಫ್ರೆಂಟ್ ಆಗಿ ಪ್ಲೇ ಮಾಡಿರುವ ರೀತಿ. ರಾಯಗೆ ಒಂದು ಆಟಿಟ್ಯೂಡ್ ಇದೆ, ಕಾನ್ಫಿಡೆನ್ಸ್ ಇದೆ, ಬಟ್ ಟಿಕೆಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವನ ಇಮೋಷನ್ಸ್, ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಡಿಫ್ರೆಂಟ್. ಬಟ್ ಇಲ್ಲಿ ಯಶ್ ಅವರ ಡಿಫ್ರೆಂಟ್ ಇಮೋಷನಲ್ ಸೈಡ್ ತೋರಿಸಿದ್ದಾರೆ. ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಫಾರ್ ಮೀ. ನಂಗೆ ಈ ಮೂವಿಯ ರೈಟಿಂಗ್ ಚೆನ್ನಾಗ್ ಅನ್ಸಿಲ್ಲ. ಮೋಸ್ಟ್ಲಿ ಗೀತು ಮೋಹನ್ ದಾಸ್ ಅವ್ರದೇ ತಪ್ಪು. ಬರೀ ಅವರು ಇದು ತೋರಿಸಬೇಕು, ಅದು ತೋರಿಸಬೇಕು, ಗ್ರ್ಯಾಂಡ್ ಆಗಿ ತೋರಿಸಬೇಕು ಅಂತ ಬರೀ ಚೆಕ್ ಬಾಕ್ಸ್ ಗಳನ್ನ ಟಿಕ್ ಮಾಡಿದ್ದಾರೆ. ಗೋವಾದಲ್ಲಿ ತೋರಿಸಿರೋ ಪೂರ್ತಿ ಗ್ಯಾಂಗ್ಸ್ಟರ್ ಗ್ಯಾಂಗ್ ನಂಗೆ ಪರ್ಸನಲಿ ಸೈಡ್ ಕ್ಯಾರೆಕ್ಟರ್ ತರ ಫೀಲ್ ಆಯ್ತು. ಹಿಂಗ್ ಬಂತು ಹಂಗ್ ಹೋಯ್ತು ಅಂತ ಫೀಲ್ ಆಯ್ತು. ಆ ರೈಟಿಂಗ್ ಅಲ್ಲಿರೋ ಲೂಪ್ ಹೋಲ್ಸ್ ನ ಫಿಲ್ ಮಾಡಿದೆ ಯಶ್ ಅವರ ಫಾರ್ಮಿಂಗ್ ಮತ್ತೆ ಯಶ್ ಅವರ ಟಿಕೆಟ್ ಕ್ಯಾರೆಕ್ಟರ್. ಮೂವಿ ಒಂದ್ ಪಾಯಿಂಟ್ ಅಲ್ಲಿ ಮುಗಿಯುತ್ತೆ. ಇನ್ನೇನೆಲ್ಲ ಮುಗೀತು, ಏನಿದೆ ತೋರ್ಸಕ್ಕೆ ಅಂತ ಫೀಲ್ ಬರುತ್ತೆ. ಆ ಟೈಮ್ ಅಲ್ಲಿ ನೀವು ಬೋರ್ ಆಗ್ತೀರಾ. ಆ ಟೈಮ್ ಅಲ್ಲಿ ನಂಗೆ ಟಿಕೆಟ್ ಕ್ಯಾರೆಕ್ಟರ್ ಸ್ವಲ್ಪ ಬೋರ್ ಆಗ ಕೊಡ್ಲಿಲ್ಲ. ಈ ಮೂವಿ ಒಂದು ನೆಕ್ಸ್ಟ್ ಬಿಗ್ ಥಿಂಗ್ ಆಗಕ್ ಅವ್ರ ಹತ್ರ ಎಲ್ಲ ಇತ್ತು. ಹಾರ್ಡ್ ಕೋರ್ ಆಕ್ಷನ್, 18+ ಆಕ್ಷನ್ ಎಲ್ಲಾನೇ ಇತ್ತು. ರೈಟಿಂಗ್ ಮೂವಿಯ ಸೋಲ್ ಅಂತಾರಲ್ಲ, ಅದು ನಿಜಾನೇ. ಈ ಮೂವಿ ಯಾರಿಗೆ ಇಷ್ಟ ಆಗುತ್ತೆ ಅಂದ್ರೆ ನೀವು ಥಿಯೇಟರ್ ಗೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೇನಾದ್ರೂ ಯಶ್ ಅವರ ಫಾರ್ಮಿಂಗ್, 18+ ಮತ್ತೆ ಆಕ್ಷನ್ ನೋಡಕ್ ಇಷ್ಟ ಅಂದ್ರೆ ಟಾಕ್ಸಿಕ್ ಮೂವಿ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ. ಇಲ್ಲ ಅಂದ್ರೆ ಟೈಮ್ ಪಾಸ್ ಮೂವಿ ಅನ್ಸುತ್ತೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ರಿವೀಲ್ ನಂಗೆ ಪರ್ಸನಲಿ ಇಷ್ಟ ಆಯ್ತು. ಬಟ್ ಇದೇ ಸಿನಿಮ್ಯಾಟಿಕ್ ಎಕ್ಸಲೆನ್ಸ್ ನೀವು ಫಸ್ಟ್ ಇಂದ ನೀವು ಯಾಕೆ ಕನ್ಸಿಸ್ಟೆಂಟ್ ಇಕ್ಕಿಲ್ಲ? ಲಾಸ್ಟ್ ನಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಮೂವಿ ಚೆನ್ನಾಗಿದೆ ಅಂತ ಹೇಳ್ಬೇಕಾ? ನೀವು ತಿಳ್ಕೊಬಹುದು ನಾನು ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ತಿದ್ದೀನಿ ಅಂತ. ಟಾಕ್ಸಿಕ್ ಟೀಸರ್ ಬಂದಾಗಿಂದ ನಾನು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀನಿ. ಮೂವಿಯ ತುಂಬಾನೇ ನೆಗೆಟಿವ್ ಅಂದ್ರೆ ಎಡಿಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ. ಯಾವ ಸೀನ್ ಎಲ್ಲಿಂದ ಎಲ್ಲಿ ಬಂತು ಅಂತ ಅರ್ಥನೇ ಆಗಲ್ಲ. ರುಕ್ಮಣಿ ವಸಂತ್ ಅವರ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ. ಹಾನೆಸ್ಟ್ಲಿ ಅವರ ವರ್ಕ್ ಚೆನ್ನಾಗಿದೆ, ಬಟ್ ಅವರಿಂದ ನಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಓವರ್ ಆಲ್ ಟಾಕ್ಸಿಕ್ ಮೂವಿ ಪರ್ಫೆಕ್ಟ್ ಅಲ್ಲ. ಫಸ್ಟ್ 30 ಮಿನಿಟ್ಸ್ ರಶ್ಡ್ ಅಂಡ್ ಸ್ಲೈಟ್ಲಿ ಕನ್ಫ್ಯೂಸಿಂಗ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಪೇಸಿಂಗ್ ಇಶ್ಯೂ ಇದೆ. ಸೊ ಇದು ನನ್ನ ಟಾಕ್ಸಿಕ್ ಮೂವಿಯ ರಿವ್ಯೂ. ಬಟ್ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ನಿಮಗೆ ಇಂಥ ಕನ್ನಡ ಮೂವೀಸ್ ರಿವ್ಯೂ ಮತ್ತೆ ಡಬ್ಡ್ ಮೂವೀಸ್ ರಿಕಮೆಂಡೇಶನ್ ಬೇಕು ಅಂದ್ರೆ ಈಗಲೇ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೇನ್.